ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ದಿಲೀಪ್ ರಾಜ್ ಅವರು ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ತನ್ನ ಪಯಣವನ್ನ ಬೆಳೆಸಿದ್ದಾರೆ. ಒಂದಿಷ್ಟು ಕಿರುತೆರೆ ಒಂದಿಷ್ಟು ಹಿರಿತೆರೆಗಳಲ್ಲಿ ಬಣ್ಣ ಹಚ್ಚಿದ್ದ ಕನ್ನಡದ ಪ್ರಖ್ಯಾತ ಕಲಾವಿದರಲ್ಲಿ ದಿಲೀಪ್ ರಾಜ್ ಕೂಡ ಒಬ್ರು. ಇವರು ಇದೀಗ ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ತೆರಳಿದ್ದಾರೆ. ಹೀಗಿರ್ಬೇಕಾದ್ರೆ ಹಿಟ್ಲರ್ ಕಲ್ಯಾಣ ಅನ್ನುವ ಧಾರಾವಾಹಿ ಇದೀಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಏನಿ ವಿಚಾರ ಅಂತ ಕೇಳಿದ್ರೆ ನೇರವಾಗಿ ಹೋಗೋದು ರಾಕೇಶ್ ಪೂಜಾರಿ ಅವರ ಸಾವಿನ ವಿಚಾರಕ್ಕೆ. ವಿಚಾರ ಏನು? ದಿಲೀಪ್ ರಾಜ್ ಅವರು ಇವತ್ತು ಅಂದರೆ ಮೇ 13, 2026 ನಮ್ಮನ್ನೆಲ್ಲ ಅಗಲಿ ಬಾರದ ಲೋಕಕ್ಕೆ ಹೋದರೆ ಮೇ 12, 2025 ಅಂದರೆ 1 ವರ್ಷಗಳ ಹಿಂದೆ ರಾಕೇಶ್ ಪೂಜಾರಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಸಾವಿಗೆ ಕಾರಣ ಇಬ್ಬರಿಗೂ ಒಂದೇ, ಅದೇ ಹೃದಯಘಾತ. ಬಹುಮುಖ್ಯವಾಗಿ ಇವರಿಬ್ಬರೂ ಕೂಡ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಜೊತೆಯಾಗಿ ಸ್ಕ್ರೀನ್ ಶೇರ್ ಮಾಡಿದ್ರು. ಅದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಈ ಒಂದು ಸೀರಿಯಲ್ ಅನ್ನು ನೋಡಿದವರಿಗೆ ಗೊತ್ತೇ ಇದೆ. ಇದರಲ್ಲಿ ದಿಲೀಪ್ ರಾಜ್ ಅವರು ಬಾಸ್ ಆದರೆ ರಾಕೇಶ್ ಪೂಜಾರಿ ಅವರು ಪರ್ಸನಲ್ ಅಸಿಸ್ಟೆಂಟ್ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ರು. ಇನ್ನು ಇವರಿಬ್ಬರ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಈ ಒಂದು ವಿಚಾರ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಏನಿದು ವಿಧಿಲೀಲೆ? ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ದಿಲೀಪ್ ರಾಜ್ ಬಾಸ್ ಪಾತ್ರವಾದರೆ ರಾಕೇಶ್ ಪೂಜಾರಿ ಪರ್ಸನಲ್ ಅಸಿಸ್ಟೆಂಟ್ ಪಾತ್ರ. ಇಬ್ಬರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಕಳೆದ ವರ್ಷ ಇದೇ ಸಮಯದಲ್ಲಿ ರಾಕೇಶ್ ಪೂಜಾರಿ ಹಠಾತ್ ಮರಣಕ್ಕೆ ತುತ್ತಾದರೆ ಒಂದೇ ವರ್ಷದಲ್ಲಿ ದಿಲೀಪ್ ರಾಜ್ ಸಹ ಅಕಾಲಿಕ ಸಾವಿಗೀಡಾದರು. ಇಬ್ಬರು ಕಿರಿಯ ವಯಸ್ಸಿನವರೇ, ಅಪಾರ ಪ್ರತಿಭಾವಂತರು. ಇಬ್ಬರು ಮರಣಿಸಿದ್ದು ಹೃದಯಘಾತದಿಂದಲೇ. ಎಂಥ ಘೋರ ವಿಷಯ! ಅಭಿನಯ ಕ್ಷೇತ್ರ ಎಷ್ಟೊಂದು ವರ್ಣಮಯವೋ ಅಷ್ಟೇ ಮಾನಸಿಕ ಒತ್ತಡವನ್ನು ನೀಡುವಂತಹ ಕ್ಷೇತ್ರ. ಚಿಕ್ಕ ವಯಸ್ಸಿನವರು ಹೀಗೆ ಏಕೆ ವಿದಾಯ ಹೇಳಿಬಿಟ್ಟರೂ ತುಂಬ ನೋವಾಗುತ್ತದೆ. ಹೀಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಒಟ್ಟಿನಲ್ಲಿ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದ ದಿಲೀಪ್ ರಾಜ್ ಆಗಿ ರಾಕೇಶ್ ಪೂಜಾರಿ ಅವರು ವರ್ಷದ ಅಂತರದಲ್ಲಿ ನಮ್ಮನ್ನೆಲ್ಲ ಅಗಲಿದ್ದು ದುರಂತವೇ ಸರಿ. ಹಾಗೆ ಇವರಿಬ್ಬರ ಸಾವು ಹೃದಯಘಾತದಿಂದಲೇ ಅನ್ನೋದು ಮಿಸ್ಟರಿಯ ವಿಚಾರ. ಯಾಕಂತೇಳಿದ್ರೆ ಈ ಹೃದಯಾಘಾತಕ್ಕೆ ಅದೆಷ್ಟೋ ಮಂದಿ ಬಲಿಯಾಗಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗವನ್ನೇ ನಾವು ಗಮನಿಸಬೇಕಾದ್ರೆ ಚಿರಂಜೀವಿ ಸರ್ಜಾ, ನಮ್ಮ ಅಪ್ಪು ಸರ್ ಅವರು ಕೂಡ ಹೃದಯಘಾತದಿಂದಲೇ ನಮ್ಮನ್ನೆಲ್ಲ ಅಗಲಿರೋದು. ಇದೀಗ ದಿಲೀಪ್ ರಾಜ್ ಕಳೆದ ವರ್ಷ ಇದೇ ತಿಂಗಳ 12ನೇ ತಾರೀಕಿನಂದು ರಾಕೇಶ್ ಪೂಜಾರಿ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಟ್ಟಿನಲ್ಲಿ ಈ ಹಿಟ್ಲರ್ ಕಲ್ಯಾಣದಲ್ಲಿ ಜೊತೆಯಾಗಿ ಅಭಿನಯಿಸಿದ್ದಂತಹ ದಿಲೀಪ್ ರಾಜ್ ಹಾಗೆ ರಾಕೇಶ್ ಪೂಜಾರಿ ಅವರು ವರ್ಷದ ಅಂತರದಲ್ಲಿ, ಅದು ಕೂಡ ಮೇ ತಿಂಗಳಲ್ಲೇ ಮೇ 12 ರಾಕೇಶ್ ಪೂಜಾರಿ ಅವರು ನಮ್ಮನ್ನು ಅಗಲಿದ್ರೆ ಮೇ 13 ಅಂದರೆ ಒಂದೇ ದಿನ ಅಂತರದಲ್ಲಿ ದಿಲೀಪ್ ರಾಜ್ ಅವರು ನಮ್ಮನ್ನೆಲ್ಲ ಅಗಲಿರೋದು ಕೋಇನ್ಸಿಡೆಂಟ್ ಆದರೂ ಕೂಡ ಇದೀಗ ಈ ವಿಚಾರ ಚರ್ಚೆಗೆ ಕಾರಣವಾಗ್ತಾ ಇದೆ. ನಮಸ್ಕಾರ.